ಚೆನ್ನಾಗಿದೆ, ಒಳ್ಳೆ ಲವ್ ಸ್ಟೋರಿ ಚೆನ್ನಾಗಿದೆ. ಓದ್ಲಿ ಏನು ಇಷ್ಟ ಆಯ್ತು? ಲವ್ ಸ್ಟೋರಿ ಚೆನ್ನಾಗಿದೆ, ಲವ್ ಸ್ಟೋರಿ ಚೆನ್ನಾಗಿದೆ. ಫಿಲಮ್ ಹೆಂಗಿದೆ? ಚೆನ್ನಾಗಿದೆ ಚೆನ್ನಾಗಿದೆ, ಏನು ಇಷ್ಟ ಆಯ್ತು? ಚೆನ್ನಾಗಿದೆ, ಫುಲ್ ಚೆನ್ನಾಗಿ ಮಾಡ್ತಾರೆ ನೋಡಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಫ್ರಾಡ್ ಮಾಡೋ ಹುಡುಗಿಯರ್ ಫಸ್ಟ್ ಸಿನಿಮಾ ನೋಡ್ಬೇಕು. ಜೀವನ ಹೆಂಗ್ ಹಾಳಾಗುತ್ತೆ ಅಂತ ಅಚ್ಚುಕಟ್ಟಾಗಿ ತೋರ್ಸವ್ರೆ ಈ ಸಿನಿಮಾದಲ್ಲಿ. ನಾನು ಹೇಳೋದೇನ್ ಗೊತ್ತಾ, ಜೀವನದಲ್ಲಿ ಆಪ್ಷನ್ ಇಟ್ಕೊಂಡು ಯಾವತ್ತೂ ಲವ್ ಮಾಡಬಾರ್ದು. ಜೀವನದಲ್ಲಿ ಆಪ್ಷನ್ ಇಟ್ಕೊಂಡು ಯಾವತ್ತೂ ಲವ್ ಮಾಡಬಾರ್ದು. ಶ್ರೀಮಂತನಿರೋ ಹುಡುಗನ ಪ್ರೀತಿಗೂ ಬಡವನ ಪ್ರೀತಿಗೆ ಏನ್ ವ್ಯತ್ಯಾಸ ಗೊತ್ತಾ? ಶ್ರೀಮಂತ ಶಿಕ್ಷಕರ ಜೊತೆ ಬಡ್ ಶೇರ್ ಮಾಡ್ತಾನೆ, ನಿಯತ್ತಾಗಿರೋನು ಒಬ್ರಿಗೋಸ್ಕರ ಸಾಯೋವರೆಗೂ ಇರ್ತಾನೆ. ಅದೇ ನಿಜವಾದ ಪ್ರೀತಿ. ಯಾವಾಗ್ಲೂ ಹೇಳ್ತೀನಿ, ನಮಗೆ ಕಾಲ್ಗೆ ಏಟಾದಾಗ್ಲೇ ಕಾಲು ಹೇಗ್ ನಡಿಬೇಕಂತ ಕಲ್ಸ್ಕೊಡುತ್ತೆ. ಜೀವನದಲ್ಲಿ ಪ್ರೀತಿ ಮಾಡಿದಾಗ ಮೋಸ ಮಾಡಿದಾಗ್ಲೇ ಜೀವನದಲ್ಲಿ ಹೆಂಗ್ ಬದುಕಬೇಕು ಅಂತ ಜೀವನದ ಬೆಲೆ ಅರ್ಥಾಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಂದು ತಂದೆ ತಾಯಿಗೂ ಹೇಳ್ತೀನಿ, ನಿಮ್ಮ ಮಕ್ಕಳ ಜೀವನ ಮಾತ್ರ ನೋಡ್ಬೇಡಿ, ನಿಮ್ಮ ಮಕ್ಕಳು ಇಷ್ಟಪಡೋನ್ ಜೀವನ ನೀವು ನೋಡ್ಬೇಕು. ನೀವು ಅವನ ಜೀವನ ಏನಾಗುತ್ತೆ ಅಂತೇಳಿ ಸುಮ್ಮನೆ ಪ್ರೀತಿ ಮಾಡೋದು, ಆಮೇಲೆ ಅವನ ಜೊತೆ ಇರೋವರೆಗೆ ಮಾತ್ರ ಚೆನ್ನಾಗಿರೋದು, ಆಮೇಲೆ ಬಿಟ್ಬಿಟ್ಟು ಹೋಗ್ಬಿಡೋದು. ಪಾಪ ಅವನ್ನೆಲ್ಲ ಬಿಟ್ಬಂತ ಅಲ್ಲಿ ಬಿದ್ದು ಅಲ್ಲೆಲ್ಲ ಬಾರ್ಲ ಕುತ್ಕೊಂಡು ನೆನಪಲ್ಲಿ ಸಾಯ್ತಾ ಇರ್ತಾನೆ. ಅಂತ ಸೋಕಿಗೆ ಯಾಕೆ ಪ್ರೀತಿ ಮಾಡ್ತೀರಾ ನೀವು? ಅಂತ ತಿರ್ಬಾಕಿ ಸೋಕಿಗೆ ಯಾಕೆ ಪ್ರೀತಿ ಮಾಡ್ತೀರಾ? ಪ್ರೀತಿ ಮಾಡ್ಬೇಕು ಅಂದ್ರೆ ಸಾಯೋವರೆಗೂ ಜೊತೆಗಿರ್ತೀನಿ ಅನ್ನಂಗಿದ್ರೆ ಮಾತ್ರ ಪ್ರೀತಿ ಮಾಡಿ, ಇಲ್ಲಾಂದ್ರೆ ಪ್ರೀತಿ ಮಾಡಕ್ ಹೋಗ್ಬೇಡಿ. ಮೋಸ ಮಾಡೋರು, ಜೀವನದಲ್ಲಿ ದುಡ್ಡಿನ ಆಸೆಗೋಸ್ಕರ ಇರೋರು ಬಂದ್ ಸಿನಿಮಾ ನೋಡಿ. ದುಡ್ಡಿಂದ ನಿಮ್ಗೆ ಏನ್ ಸಿಗಲ್ಲ, ನೆಮ್ಮದಿ ಸಿಗಲ್ಲ. ನಿಯತ್ತಾಗಿದ್ರೆ ಸಾಯೋವರೆಗೂ ಪ್ರೀತಿ ಸಿಗುತ್ತೆ ನಿಮ್ಗೆ. ನಿಮ್ಗೆ ಕೈ ಮುಗಿದು ಕೇಳ್ಕೊಂತೀನಿ, ನಿಯತ್ತಾಗಿರೋ ಹುಡುಗರಿಗೆ, ನಿಯತ್ತಾಗಿರೋನ್ಗೆ ಸಾಯೋವರೆಗೂ ಜೀವ ಕೊಡಿ. ನಿಮ್ನ ಸಾಯೋವರೆಗೂ ಜೀವನ ಇರೋವರೆಗೂ ಚೆನ್ನಾಗಿ ನೋಡ್ಕೊಂತಾನೆ. ಹೀರೋ ಆಕ್ಟಿಂಗ್ ಅದೆಲ್ಲ ಆಗಿದೆ. ನೆಕ್ಸ್ಟ್ ಲೆವೆಲ್ ಚೆನ್ನಾಗಿ ತೋರ್ಸವ್ರೆ. ಎಲ್ರಿಗೂ ನಮಸ್ಕಾರ. ಮತ್ತು ಲೈವ್ ಟುಡೇ ಫಸ್ಟ್ ಶೋ ಮುಗಿದಿದೆ. ಸೊ ಸಂತೋಷ್ ಥಿಯೇಟರ್ ಹೌಸ್ಫುಲ್ ಆಗಿದೆ. ಸೊ ಕಂಪ್ಲೀಟ್ಲಿ ಅದು ಫೀಲಿಂಗ್ ಎಲ್ಲ ಆರ್ಗ್ಯಾನಿಕ್ ಆಗಿ ಬಂದು ಕಾಲೇಜ್ ಹುಡುಗರು ಪ್ರತಿಯೊಂದು ಪ್ರಮೋಷನ್ಸ್ ಕಾಲೇಜಸ್ ಹೋಗಿದೆ. ಸೊ ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ದಾರೆ. ಸೊ ಫಸ್ಟ್ ಡೇನೆ ಎಲ್ಲರೂ ಒಳ್ಳೆ ಅಪ್ರಿಸಿಯೇಷನ್ ಕೊಡ್ತಾ ಇದ್ದಾರೆ. ಒಂದೊಂದು ಡೈಲಾಗು ಕೆಲ್ಸ್ತಾ ಇದ್ದಾರೆ. ಸೊ ತುಂಬಾನೇ ಖುಷಿ ಇದೆ. ಅದು ಮುಖ್ಯವಾಗಿ ಎಲ್ಲ ಎಮೋಷನಲ್ ಆಗಿ ಕನೆಕ್ಟ್ ಆಗ್ತಿದ್ದಾರೆ ಸಬ್ಜೆಕ್ಟ್ಗೆ. ಸೊ ಅದನ್ನೇ ಟಾರ್ಗೆಟ್ ಮಾಡಿ ನಾವು ಮಾಡಿದ್ದು. ಸೊ ಫಸ್ಟ್ ಶೋ ಮುಗಿದಿದೆ. ಸೊ ನೀವ್ ಹೇಳ್ಬೇಕು ಹೇಗಿತ್ತು, ಏನ್ ಅನ್ಸ್ತು ಅಂತ. ನಾನು ಎಲ್ಲಾ ಜನತೆನೂ ಒಂದು ಕೇಳ್ಕೊಳ್ಳೋದೇನು ಅಂದ್ರೆ, ದಯವಿಟ್ಟು ಒಂದ್ಸರಿ ಬಂದು ಒಬ್ಬ ಹೊಸಬ ಸಿನಿಮಾ ಅಂತ ಕಡ್ಗಾಣಿಸ್ಬೇಡಿ. ಏನ್ ಮಾಡಿದಾರೆ ಅಂತ ನೋಡಿ. ಇವತ್ತಿನ ಪರಿಸ್ಥಿತಿಗೆ 100% ಲೈಫ್ ಟುಡೇ ಕನ್ನಡ ಇಂಡಸ್ಟ್ರಿ ಸರ್ವೈವಲ್ ಆಗುತ್ತೆ. ಆ ನಂಬಿಕೆಯಲ್ಲಿ ಆ ಒಂದು ಕಾನ್ಫಿಡೆಂಟ್ ಆಗಿ ಈ ಸಿನಿಮಾ ಮಾಡಿರೋದು. ಸೊ ದಯವಿಟ್ಟು ಬಂದು ಎಲ್ಲ ಥಿಯೇಟರ್ ಸಿನಿಮಾ ನೋಡಿ. ನಿಮ್ಮೆಲ್ಲರಿಗೂ ಒಂದು ತಿಂಗಳು ಕಾಣಂತ ಸಿನಿಮಾ ಇದು. ಅಂಡ್ ಫಾರ್ ಎಕ್ಸಾಂಪಲ್, ನಾನು ಪ್ರತಿ ಸಾರಿ ಹೇಳಿದ್ದೀನಿ, ಈಗಲೂ ಓಪನ್ ಆಗಿ ಹೇಳ್ತಾ ಇದ್ದೀನಿ, ತಮಿಳಿನ ಲವ್ ಟುಡೇ, ತೆಲುಗಿನ ಬೇಬಿ ಎರಡನ್ನೂ ಮೀರ್ಸ್ ಅಂತ ಕನ್ನಡ ಲೈಫ್ ಟುಡೇ ಬಂದಿದೆ. ಒಂದ್ಸರಿ ಬಂದು ಥಿಯೇಟರ್ ಸಿನಿಮಾ ನೋಡಿ. ಥ್ಯಾಂಕ್ ಯು. ನೋಡಿದವರೆಲ್ಲ ಹೇಳ್ತಾ ಇದ್ರು ಸರ್, ಪ್ರೀತಿ ಮಾಡುವ ಪ್ರತಿಯೊಬ್ರು ಕೂಡ ಈ ಸಿನಿಮಾ ನೋಡಬೇಕು. ಅದೊಂದು ಟಾರ್ಗೆಟ್ ಮಾಡಿದ್ರೆ ಇವತ್ತಿನ ಯೂತ್ಸ್ಗೆ ಮಾಡಿರೋದು ಮೇಡಮ್. ಸೊ ನನ್ ಖುಷಿ ಆಯ್ತು, ಎಲ್ಲ ಎಮೋಷನಲಿ ಕನೆಕ್ಟ್ ಆದ್ರು. ಅಂಡ್ ನಿಜವಾಗ್ಲೂ ಇಟ್ ಇಸ್ ಫಸ್ಟ್ ಟೈಮ್ ಫಾರ್ ಮೀ. ಬಟ್ ಫಸ್ಟ್ ಶೋನೇ ಇಷ್ಟು ಕಿರ್ಚಿದ್ರಲ್ಲ, ಎಮೋಷನಲ್ ಆಗಿ ಹಚ್ಕೊಂಡ್ರು ತುಂಬಾ ಜನ. ತುಂಬಾನೇ ಎಮೋಷನಲ್ ಆಗಿದೆ. ಎಲ್ಲದಕ್ಕೂ ಮೇನ್ ಕಾರಣ ಪ್ರೊಡ್ಯೂಸರ್. ಅವರು ವಿಷನ್ ಏನೇ ಹುಚ್ಚು ಕನ್ಸು ಇಟ್ಕೋಬಹುದು, ಅವರು ಏನೇ ಹಾಕ್ಬಿಟ್ಟು ಹತ್ತು ಅಂತ ಬಿಟ್ಟಿದ್ದಾರೆ. ಸೊ ಹತ್ತಿದ್ದೀವಿ. ನೆಕ್ಸ್ಟ್ ಜನದ ಹತ್ರ ಹೋಗಿದೆ. ಜನ ಇವತ್ತು ಡಿಸೈಡ್ ಮಾಡಿ ಮಾಡಿಸ್ಬೋದು. ಕೆಲವೊಬ್ರು ಹೆಣ್ಮಕ್ಳನ್ನ ಬೈತಾ ಇದ್ರು ಕೂಡ ಸರ್. ಅವರ ಒಂದು ಫೀಲಿಂಗ್ಸ್, ಅವರ ಒಂದು ಎಮೋಷನ್, ಅವ್ರು ಯಾಕೆ ತಪ್ಪು ಮಾಡ್ತಾರೆ, ಯಾಕೆ ಅವರ ಒಂದು ಡಿಸಿಷನ್ ಏನಕ್ಕೆ ರಾಂಗ್ ಆಗುತ್ತೆ, ಇದೇ ಲೈಫ್ ಮಾಡಿರೋದೇ ನೀವು ಹೆಣ್ಮಕ್ಳು. 10 years ಇಂದ ಹೀರೋ ತುಂಬಾನೇ ಖುಷಿ ಆಗ್ತದೆ. ಟ್ರೈಲರ್ ಅಲ್ಲೂ ಹೇಳಿದ್ರು, ಬಟ್ ಇಲ್ಲೂ ಅದೇ ಹೇಳ್ತಾ ಇದ್ದಾರೆ. ಅದೇ ಇದರಿಂದ ಒಂದು 10 ವರ್ಷದ ಒಂದು ಕಷ್ಟ ಇದೆ. 10 ವರ್ಷ ಸತತ ಬಾರಿ ಇದನ್ನೂ ಕಷ್ಟಪಟ್ಟಿದೆ. ಎಂಡ್ ಆಫ್ ದಿನ ಇವರೇ ಬಂದು ಕೈ ಹಿಡಿದಿದ್ರು. ಬಸ್ಕಿರೋ ಹೊರತು ಬೇಗನ ಪ್ರೊಡಕ್ಷನ್ ಪ್ರದೀಪ್ ಸರ್ ಋಣೆ ಆಗಿದೆ. ಆಮೇಲೆ ನನಗೆ ಮೇನ್ ಸಾಥ್ ಕೊಟ್ಟಿದ್ದು ನಮ್ಮ ಸುದೀಪ್ ಸರ್. ಆಸ್ ಅ ಬ್ರದರ್ ನಿಂತಿದ್ರು, ಆರ್ಟಿಸ್ಟ್ ಆಗಿರ್ಲಿಲ್ಲ. ಸರ್ ನೀವು ಗೆಲ್ಲಬೇಕು ಸರ್, ನಿಮ್ ಮೇಲೆ ಆಗುತ್ತೆ ಸರ್ ಮಾತ್ರ ಮೇಡಮ್. ಅವಾಗ್ಲೇ ನಂಗೆ ಹೇಳಿದ್ರಲ್ಲ, ಎಲ್ಲರೂ ನಿಮ್ಗೆ ಬೈತಾ ಇದ್ರು ಅಂತಂದ್ರಲ್ಲ, ಅವಾಗ್ಲೇ ನನ್ಗೆ ಗೊತ್ತಂಗೆ ಇಷ್ಟು ದಿನ ಕಷ್ಟ ಬಿದ್ದು ನಮ್ದು ಏನಿದೆ ನಾವು ಮಾಡಿ ನಿಮ್ ಮುಂದೆ ಇಟ್ಟಿದೀವಿ. ಇನ್ನ ನಿಮ್ ಕೈಯಲ್ಲಿ ಇರೋದು ನಮ್ ಸಿನಿಮಾ ಕಾಪಾಡೋದೆಲ್ಲ. ನಿಮ್ಗೂ ಅನ್ಸಿರುತ್ತೆ. ಈಗ ಮ್ಯಾಮ್ ಒಂದ್ ಒಳ್ಳೆ ಪ್ರಶ್ನೆ ಕೇಳಿದ್ರು, ಪ್ರೀತಿಸೋರು ಎಲ್ಲರೂ ನೋಡಿರ್ಬೇಕಾಗುತ್ತೆ ಸಿನಿಮಾ ಅಂತ. ಬರೀ ಹುಡುಗನೇ ಪ್ರೀತಿಸೋದಲ್ಲ, ನಮ್ ಸಿನಿಮಾ ನೋಡಿದೀರಾ, ತಂದೆನ ಪ್ರೀತಿಸ್ತಾರ ಮಗ ಇರೋಕ್ ಸಾಧ್ಯ ಇಲ್ಲ ಅಂತ ಮಗಳು ನೋಡ್ಬೇಕು, ಮಗಳನ್ನ ಪ್ರೀತಿಸ್ತಾರ ತಂದೆ ಇರೋಕ್ ಸಾಧ್ಯ ಇಲ್ಲ ಅಂತ ತಂದೆನೂ ನೋಡಂತ ಸಿನಿಮಾ. ಹುಡುಗನ್ ಪ್ರೀತಿಸ್ತಾ ಇದ್ರು ಗಂಡನ್ ಪ್ರೀತಿಸ್ತಾರೆ ಅಂತ ಹೆಂಡತಿ ಇಲ್ಲ ಅಂತ ಹೆಂಡತಿ ನೋಡ್ಬೇಕಾದ ಸಿನಿಮಾ.
ಆಮೇಲೆ ಹೆಂಡತಿ ಕೊಡ್ಬೇಕಾದ ರೆಸ್ಪೆಕ್ಟ್ ಏನು ಅಂತ ತಿಳ್ಕೊಬೇಕಾದ ಗಂಟೆ ನೋಡ್ಬೇಕಾದಂತ ಸಿನಿಮಾ. ಪ್ರೀತಿಲಿ ಎಲ್ಲವನ್ನು ಕಳ್ಕೊಬಂದು ಆ ಹುಡುಗಿ ನಿಂತಾಗ ತನ್ನ ಹುಡುಗ ಅವಳ ಜೊತೆಲಿ ಹೆಂಗ್ ನಿಂತ್ಕೋಬೇಕು ಅಂತವ್ರು ನೋಡ್ಬೇಕಾದಂತ ಸಿನಿಮಾ. ಸೊ ದಯವಿಟ್ಟು ಪ್ರೀತಿಸಿದ್ರೆ ಬದುಕಕ್ ಸಾಧ್ಯನೇ ಇಲ್ಲ, ಪ್ರೀತಿಸೋರು ಎಲ್ಲರೂ ನೋಡುವಂತ ಸಿನಿಮಾ. ನೀವು ನೋಡಿದೀರಾ, ನಿಮ್ ಕೈಯಲ್ಲಿದೆ, ನೀವುಗಳೇ ಹೇಳ್ಬೇಕಿಲ್ಲ. ಪ್ರದೀಪ್ ಸರ್ ನೀವ್ ಹೇಳಿ. ನಾನು ಹೇಳೋದು ನೀವೆಲ್ಲ ನೋಡಿದ್ರ ಫಿಲಮ್, ಎಲ್ಲರೂ ನೋಡಿದ್ರ? ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ? ಓಪನ್ ಆಗಿ ಹೇಳಿ, ಇಷ್ಟ ಆಯ್ತಾ? ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ರೆ 100% ನಾನು ಗೆದ್ದಿದ್ದೀನಿ. ಯಾಕಂದ್ರೆ ನೀವು ಮನ್ಸು ಮಾಡಿದ್ರೇನೆ ನಮ್ಮ ಕನ್ನಡ ಜನತೆಗೆ ಏನು ಅಂತ ತಿಳ್ಸಕ್ಕಾಗಲ್ಲ. ಯಾಕಂದ್ರೆ ಕನ್ನಡ ಜನತೆಗೆ ನೀವು ತಿಳಿಸಿದ್ರೆ ಅವ್ರಿಗೆ ನೋಡಪ್ಪ ಇವರೆಲ್ಲ ಮಾಡಿದ್ದಾರೆ. ಸೊ ನಾನೊಂದು ನನಗೆ ಹಾರ್ಟ್ಫುಲ್ ಖುಷಿ ಸಫಿಷಿಯಂಟ್ ಅನ್ಸಿದೆ. ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮೂವಿ ಮಾಡಿದ್ದೀನಿ. ಫಸ್ಟ್ ಪ್ರೊಡಕ್ಷನ್ ಅಲ್ಲಿ ಒಂದು ಒಳ್ಳೆ ಮೂವಿ, ಒಳ್ಳೆ ಸಬ್ಜೆಕ್ಟ್ ಮೂವಿ, ಒಂದು ಹೆಣ್ಣು ಮಕ್ಕಳ ಕಥೆಯಾಗಿ ನಾನು ಕೊಟ್ಟಿದ್ದೀನಿ. ಹೆಣ್ಮಕ್ಳು ಕಷ್ಟ ಏನಿದೆ ಇವಾಗಿನ ಸಮಾಜದಲ್ಲಿ ಕೊಟ್ಟಿದ್ದೀನಿ. ಐ ಫುಲ್ ಹ್ಯಾಪಿ. ಅದನ್ನ ನಮ್ಮ ಕನ್ನಡ ಜನತೆ ಮುಂದೆ ಎಲ್ಲ ಥಿಯೇಟರ್ ಮೂವಿ ನೋಡಿ ಸೊ ಆರೈಸಿ ಅಂತ ಕೇಳ್ಕೊತೀನಿ. ಇನ್ನೊಂದು ಖುಷಿ ವಿಷಯ ಏನಂದ್ರೆ ಮೇಡಮ್, 2 ದಿನದ ಹಿಂದೆ ಬಿಟ್ಟಿದ್ದು ಕಿಂಗ್ ಓರಿಯನ್ ಮಾಲ್ ಹೌಸ್ಫುಲ್. ಯಾವ್ದು ಫಿಲಿಂಗ್ ಮಾಡಿದ್ರೆ ಹೌಸ್ಫುಲ್ ಫ್ಯಾಮಿಲಿ. ಮಾಧ್ಯಮ ಮಿತ್ರಗಳಿಗೆ ನಮಸ್ಕಾರ. ಹೇಗನ್ಸು ಸಿನಿಮಾ? ಇದೆ ಕಾಂಟೆಂಟ್ ಎಲ್ಲಿದೆ, ಕಾಂಟೆಂಟ್ ಎಲ್ಲಿದೆ? ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಂಟೆಂಟ್ ಎಲ್ಲಿದೆ? ಇಲ್ಲಿದೆ ಕಾಂಟೆಂಟ್. ನಮ್ಮ ಬದುಕಲ್ಲಿ, ನಮ್ಮ ಲೈಫ್ ಟುಡೇಲಿ ಕಾಂಟೆಂಟ್ ಇದೆ. ಇಷ್ಟು ದಿನದಿಂದ ಎಲ್ಲ ಪಟ್ಟಿರೋ ನಮ್ಗೆಲ್ಲ ಸಂಘರ್ಷ, ಎಲ್ಲ ಪಟ್ಟಿರೋ ಕಷ್ಟ ಸಿಲ್ವರ್ ಸ್ಕ್ರೀನ್ ಮೇಲೆ ಎಲ್ಲ ಕಾಣಿಸ್ತಾ ಇದೆ. ಕಿರಣ್ ಸರ್ ಎಲ್ಲ 3 ವರ್ಷದಿಂದ ಈ ಒಂದು ಕತೆ ಬರವಣೆ ಮಾಡಿ ಅಷ್ಟೊಂದು ಕಷ್ಟಪಟ್ಟು ಫೈನಲಿ ಆ ಔಟ್ಪುಟ್ನ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಹೇಗೆ ಅನ್ಸುತ್ತೆ ಗೊತ್ತಾ? ಇದೆ ಈ ಫೀಲಿಂಗ್ ನಾನು ನಿಜ ಹೇಳೋದ್ರೆ ನನ್ನ ವಾಯ್ಸಲ್ಲಿ ಅವ್ರು ಬಾರ ಇದೆ. ಬಿಕಾಸ್ ನಾನೇ ಸಿನಿಮಾ ನೋಡಿದಾಗ ನನ್ನ ಅಂಶ ಇದೆ. ವೆನ್ ಯು ಸೇ ರಿಯಾ ಕ್ಯಾರೆಕ್ಟರ್, ನಮ್ಮಂತ ಹುಡುಗಿನ ನೋಡಿದಾಗ, ಬಟ್ಟೆ ನೋಡಿದಾಗ ಅಥವಾ ಮುಖ ನೋಡಿದಾಗ ನೀವು ಜಡ್ಜ್ ಮಾಡ್ತೀರಲ್ವಾ, ಏನು ಹಂಗೆ ಹಿಂಗೆ ಅಂತ. ಬಟ್ ನಮ್ಮಂತ ಹುಡುಗಿ ನಮ್ಮ ಕಾಲ್ ಮೇಲೆ ನಿಂತ್ಕೊಂಡು ನಾವು ಒಳ್ಳೆ ಡಿಸಿಷನ್ಸ್ ತಗೊಂತೀವಿ. ನಮ್ಮಲ್ಲಿ ಅಷ್ಟೊಂದು ಯಾವ್ದು ತಾಕತ್, ನಮ್ಮ ಹತ್ರ ಯಾರು ಕೆಟ್ಟು ಮಾತಾಡಬಾರ್ದು ಅಂತ ನಾವು ರಿಜೆಕ್ಟ್ ಮಾಡ್ತೀವಿ. ಅಂಥದ್ರಲ್ಲಿ ಎಲ್ಲ ಜೆನ್ಸೀಸ್ ಆಗಲಿ ಎಲ್ಲ ಇಟ್ ಇಸ್ ನಾಟ್ ಬಟ್ ನನ್ನ ಒಂದು ವಯಸ್ಸು ಈ ಥರ ಹೇಳ್ತಾ ಇರೋ ಒಂದು ಕರೆಕ್ಟ್ ಏಜ್ ಕೊಡಬೇಕು. ಎಲ್ಲರೂ ಒಂದು ಡಿಸಿಷನ್ ತಗೊಳ್ಳೋ ಮುಂಚೆ ತುಂಬ ಯೋಚನೆ ಮಾಡ್ಕೊಂಡು ಡಿಸಿಷನ್ ತಗೋಬೇಕು. ಸೊ ಮೊದಲನೇದಾಗಿ ಸಿನಿಮಾ ಚೆನ್ನಾಗಿ ಬಂದಿದೆ, ಆ ಒಂದು ಖುಷಿ ಇದೆ. ಸೊ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಡಿಸಿಷನ್ ತಗೊಳ್ಳೋ ಮುಂಚೆ ಎಷ್ಟು ಯೋಚನೆ ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಪ್ರದೀಪ್ ಸರ್, ಇವನ್ ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತೆ ಸಾರಿ ಹೇಳ್ತಾ ಇದ್ದೀವಿ ದಟ್ ಐ ಆಮ್ ಸೋ ಹ್ಯಾಪಿ ಅಂತ. ಈ ಒಂದು ತಂಡಗಳು ನನಗೂ ಸುಮಾರು ಕ್ವಶನ್ಸ್ ಬಂತು. ಈಗ ನೀವು ಲೆಕ್ಕ ಪ್ರದೀಪ್ ಹೇಳಿದ್ರ, ಫಸ್ಟ್ ಆಫ್ ಆಲ್ ಈಗ ವೆರಿ ಗುಡ್ ಆಕ್ಟರ್, ಅದು ನೀವು ನೋಡೇ ಬಿಟ್ಟಲ್ಲ. ಓಕೆ ಏನೋ ಒಂದು ಸ್ವಲ್ಪ ಕ್ಲೇಮಡ್ ಆಗಿದೆ, ಪರವಾಗಿಲ್ಲ. ಬಟ್ ಅಪಾರ್ಟ್ ಫ್ರಮ್ ಆಲ್ ದಟ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಕಿರಣ್ ಅವ್ರ ಬಗ್ಗೆ ಏನು ಹೇಳಬೇಕು, ನೋಡಿರ್ತೀರ ನೀವು. ನಾನು ಆ್ಯಕ್ಚುಲಿ ಏನಪ್ಪ ಮಾಸ್ ಹೀರೋ, ಕಾಂಟೆಂಟ್, ಇಮೋಷನ್ಸ್, ಫೈಟ್ ಆಗಿ ಎಲ್ಲದರಲ್ಲೂ ಈಸ್ A1. ಆಮೇಲೆ ಮೊದಲ ಸಿನಿಮಾ ಅಂತ ಅನಿಸ್ತಾನೆ ಇಲ್ಲ. ನಾನು ರತನ್ ಬಗ್ಗೆ ಹೇಳೋದಾಗಲಿ ಈಸ್ ಅಗೇನ್ ವೆರಿ ಗುಡ್ ಪರ್ಫಾರ್ಮೆನ್ಸ್. ಆಮೇಲೆ ಸುದ್ದಿ ಸರ್ ನೋಡ್ಬೇಕು ಕೋಪ ಬರ್ತಲ್ಲ, ಅಂದರೆ ಅವ್ರು ಎಲ್ಲ ಕಂಪ್ಲೀಟ್ ಮಾಡಿದ್ದೀರ. ಹಂಗೆ ನಮ್ಮ ಮೇಲೆ ಫಿಲಮ್ ಅಲ್ಲಿ